ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಚೀನಾ ತನ್ನ ಮೊದಲ ನ್ಯೂಕ್ಲಿಯರ್ ಶಕ್ತಿಯ ವಿಮಾನವಾಹಕ ನೌಕೆಯ ನ್ಯೂಕ್ಲಿಯರ್ ಪವರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿರ್ಮಾಣವನ್ನು ಆರಂಭಿಸಿರುವುದಾಗಿ ವರದಿಯಾಗಿದೆ. ಇದು ಚೀನಾದ ನೌಕಾ ಆಧುನೀಕರಣ ಮತ್ತು ದೀರ್ಘಾವಧಿಯ ಶಕ್ತಿ ಪ್ರದರ್ಶನ ಗುರಿಗಳಲ್ಲಿ ದೊಡ್ಡ ಮಟ್ಟದ ಏರಿಕೆಯನ್ನು ಸೂಚಿಸುತ್ತದೆ. ಇತ್ತೀಚಿನ ಉಪಗ್ರಹ ಚಿತ್ರಗಳ ಪ್ರಕಾರ ಚೀನಾದ 4ನೇ ವಿಮಾನವಾಹಕ ನೌಕೆ ಬಹುಶಃ ಬಹುಕಾಲದಿಂದ ಚರ್ಚೆಯಲ್ಲಿರುವ ಟೈಪ್ 004 ಎಂಬ 2 ಅಣು ರಿಯಾಕ್ಟರ್ಗಳ ಮೂಲಕ ಕಾರ್ಯನಿರ್ವಹಿಸುವುದಾಗಿದೆ. ಈ ನೌಕೆ ಪೂರ್ಣ ಸಾಮರ್ಥ್ಯದಲ್ಲಿ ಸುಮಾರು 1 ಲಕ್ಷ ಟನ್ಗಳ ತೂಕ ಹೊಂದಿರಲಿದೆ ಎಂದು ಅಂದಾಜಿಸಲಾಗಿದೆ. ಇದು ನೇರವಾಗಿ ಅಮೆರಿಕಾದ ಅತಿದೊಡ್ಡ ಸೂಪರ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ವರ್ಗಕ್ಕೆ ಸೇರುತ್ತದೆ. ಇದರಿಂದ ಚೀನಾ ಈವರೆಗೆ ಬಳಸುತ್ತಿದ್ದ ಲಿಯೋನಿಂಗ್, ಶಾಂಡಾಂಗ್ ಹಾಗೂ ಹೊಸದಾದ ಫೂಜಿಯಾನ್ ಎಂಬ ಸಾಂಪ್ರದಾಯಿಕ ಇಂಧನ ಚಾಲಿತ ವಿಮಾನವಾಹಕ ನೌಕೆಗಳಿಗಿಂತ ಸ್ಪಷ್ಟವಾಗಿ ಭಿನ್ನ ದಿಕ್ಕಿಗೆ ಹೆಜ್ಜೆಯನ್ನು ಇಡುತ್ತಿದೆ. ನ್ಯೂಕ್ಲಿಯರ್ ಶಕ್ತಿಯ ಬಳಕೆಯಿಂದ ಈ ವಿಮಾನವಾಹಕ ನೌಕೆಯು ದಶಕಗಳ ಕಾಲ ಇಂಧನದ ತುಂಬದೆ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದರ ಅತ್ಯಧಿಕ ವಿದ್ಯುತ್ ಉತ್ಪಾದನೆ ಮತ್ತು ಉನ್ನತ ಮಟ್ಟದ ಸಂವೇದಕ ವ್ಯವಸ್ಥೆಗಳು ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ಸ್ ಇಮಾಲ್ಸ್ಗಳಿಗೆ ಅಗತ್ಯವಿರುವ ಶಕ್ತಿಯನ್ನು ಒದಗಿಸಬಲ್ಲದು. ಇದು ಪೀಪಲ್ಸ್ ಲಿಬರೇಷನ್ ಆರ್ಮಿ ನೇವಿಗೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಮತ್ತು ಅದರಾಚೆಗೂ ನಿರಂತರ ಬ್ಲೂ ವಾಟರ್ ಪ್ರೆಸೆನ್ಸ್ ಸಾಧಿಸುವ ಚೀನಾದ ಮಹತ್ವಾಕಾಂಕ್ಷೆಗೆ ನೇರ ಬೆಂಬಲ ನೀಡುತ್ತದೆ. 1 ಲಕ್ಷ ಟನ್ ತೂಕದ ನ್ಯೂಕ್ಲಿಯರ್ ವಿಮಾನ ವಾಹಕವು ನಿರಂತರವಾಗಿ ಹೆಚ್ಚಿನ ಸಂಖ್ಯೆಯ ವಿಮಾನ ಹಾರಾಟಗಳನ್ನು ಸೋರ್ಟಿ ಜನರೇಷನ್ ರೇಟ್ ನಡೆಸುವ ಸಾಮರ್ಥ್ಯವನ್ನು ಚೀನಾಕ್ಕೆ ನೀಡುತ್ತದೆ. ಜೊತೆಗೆ ಭವಿಷ್ಯದ ಭಾರೀ ವಿಮಾನಗಳು, ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳು, ದೊಡ್ಡ AEW ವಿಮಾನಗಳು ಮತ್ತು ಸಾಧ್ಯವಿರುವಂತೆ ಅನ್ಮ್ಯಾನ್ಡ್ ಕಂಬ್ಯಾಟ್ ಏರ್ಕ್ರಾಫ್ಟ್ಗಳನ್ನು ಕೂಡ ಹೊತ್ತೊಯ್ಯಲು ಅವಕಾಶ ಕಲ್ಪಿಸುತ್ತದೆ. 2 ರಿಯಾಕ್ಟರ್ಗಳ ಬಳಕೆ ರಿಡೆಂಡೆನ್ಸಿ, ಹೆಚ್ಚಿದ ವಿದ್ಯುತ್ ಲಭ್ಯತೆ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಗೆ ಅನುಕೂಲವಾಗುವ ವಿನ್ಯಾಸವನ್ನೇ ಸೂಚಿಸುತ್ತದೆ. ಇದರಿಂದ ದೀರ್ಘಾವಧಿಯಲ್ಲಿ ಅಮೆರಿಕ ನೌಕಾಪಡೆಯ ಮಟ್ಟಕ್ಕೆ ತಲುಪುವ ಅಥವಾ ಸಮೀಪಿಸುವ ಚೀನಾದ ಉದ್ದೇಶ ಸ್ಪಷ್ಟವಾಗುತ್ತದೆ. ಈ ಬೆಳವಣಿಗೆಗಳು ಭಾರತದಲ್ಲಿ ಮಹತ್ವದ ಚರ್ಚೆಗಳಿಗೆ ಕಾರಣವಾಗಿವೆ. ಭಾರತದ ನೌಕಾಬಲದ ಭವಿಷ್ಯ ಹೇಗಿರಬೇಕು ಎಂಬುದರ ಕುರಿತು ಪ್ರಸ್ತುತ ಭಾರತೀಯ ನೌಕಾಪಡೆ 40,000ದಿಂದ 45,000 ಟನ್ ವರ್ಗದ ವಿಮಾನವಾಹಕಗಳನ್ನು ನಡೆಸುತ್ತಿದೆ. ಮುಂದಿನ ಹಂತದಲ್ಲಿ ಭಾರತವು ದೊಡ್ಡ, ಬಹುಶಃ ನ್ಯೂಕ್ಲಿಯರ್ ಶಕ್ತಿಯ ವಿಮಾನವಾಹಕ ನೌಕೆಗಳನ್ನು ನಿರ್ಮಿಸಬೇಕೆ ಅಥವಾ ಅದಕ್ಕಿಂತ ಬದಲಾಗಿ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕ್ ಸಬ್ಮರೀನ್ಸ್ SSNಗಳಲ್ಲಿ ಹೆಚ್ಚು ಹೂಡಿಕೆ ಮಾಡಬೇಕೆ ಎಂಬುದು ಕೇಂದ್ರ ಪ್ರಶ್ನೆಯಾಗಿದೆ. ದೊಡ್ಡ ವಿಮಾನವಾಹಕವು ಭಾರತೀಯ ನೌಕಾಪಡೆಯ ಸಮುದ್ರದ ಮೇಲಿನ ವಾಯುಶಕ್ತಿಯನ್ನು ಗಣನೀಯವಾಗಿ ಹೆಚ್ಚಿಸಬಲ್ಲದು. ಹೆಚ್ಚು ಸೋರ್ಟಿ ರೇಟ್, ಉತ್ತಮ ಎಂಡ್ಯೂರೆನ್ಸ್ ಮತ್ತು ಭಾರತೀಯ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ದೀರ್ಘಕಾಲದ ಕಾರ್ಯಾಚರಣೆಗೆ ಹೆಚ್ಚಿನ ಲವಚಿಕತೆ ನೀಡುತ್ತದೆ. ಇಂತಹ ನೌಕೆ ಭಾರೀ ವಿಮಾನಗಳು, ಸುಧಾರಿತ AEW ವ್ಯವಸ್ಥೆಗಳು ಮತ್ತು ಅನ್ಮ್ಯಾನ್ಡ್ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸಲು ಸಹಾಯ ಮಾಡುತ್ತದೆ. ಆದರೆ 65,000ದಿಂದ 1 ಲಕ್ಷ ಟನ್ ವರ್ಗದ ವಿಮಾನವಾಹಕ ನೌಕೆ, ಅದರಲ್ಲೂ ನ್ಯೂಕ್ಲಿಯರ್ ಶಕ್ತಿಯೊಂದನ್ನು ನಿರ್ಮಿಸುವುದು ಆರ್ಥಿಕವಾಗಿ, ಕೈಗಾರಿಕವಾಗಿ ಅಥವಾ ತಾಂತ್ರಿಕವಾಗಿ ಅತ್ಯಂತ ಭಾರೀ ಹೊಣೆಗಾರಿಕೆಯಾಗಿದೆ. ಇದರಿಂದ ಇತರ ಅಗತ್ಯ ನೌಕಾ ಯೋಜನೆಗಳಿಗೆ ಹಣದ ಕೊರತೆ ಉಂಟಾಗುವ ಸಾಧ್ಯತೆಯೂ ಇದೆ. ಇದಕ್ಕೆ ವಿರುದ್ಧವಾಗಿ SSNಗಳಲ್ಲಿ ವೇಗವಾಗಿ ಹೂಡಿಕೆ ಮಾಡುವುದು ಚೀನಾದ ಕ್ಯಾರಿಯರ್ ಸೆಂಟ್ರಿಕ್ ವಿಸ್ತರಣೆಗೆ ಅಸೀಮಿತ ಮತ್ತು ಕಡಿಮೆ ವೆಚ್ಚದ ಪ್ರತಿಕ್ರಿಯೆ ಎಂದು ಪರಿಗಣಿಸಲಾಗುತ್ತಿದೆ. SSNಗಳು ಸ್ಟೆಲ್ತ್, ದೀರ್ಘಾವಧಿಯ ನಿರಂತರ ಕಾರ್ಯಾಚರಣೆ ಮತ್ತು ವಿಮಾನವಾಹಕಗಳಂತಹ ಹೈ ವ್ಯಾಲ್ಯೂ ಸರ್ಫೇಸ್ ಟಾರ್ಗೆಟ್ಗಳಿಗೆ ಗಂಭೀರ ಬೆದರಿಕೆಯನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿವೆ.
ಭಾರತದ ದೃಷ್ಟಿಯಲ್ಲಿ ಬಲಿಷ್ಠ SSN ಪಡೆ ಭಾರತೀಯ ಹಿಂದೂ ಮಹಾಸಾಗರ ಮತ್ತು ಇಂಡೋ ಪೆಸಿಫಿಕ್ ಚೋಕ್ ಪಾಯಿಂಟ್ಸ್ಗಳಲ್ಲಿ ಶತ್ರುಗಳ ಕಾರ್ಯಾಚರಣೆಯನ್ನು ಸಂಕೀರ್ಣಗೊಳಿಸುತ್ತದೆ. ತಂತ್ರಾತ್ಮಕವಾಗಿ ನೋಡಿದರೆ ಚೀನಾದ ಭೌಗೋಳಿಕ ಸ್ಥಿತಿ ಮತ್ತು ಗುರಿಗಳು ದೂರದ ನೀರಿನಲ್ಲಿ ಕಾರ್ಯನಿರ್ವಹಿಸುವ ದೊಡ್ಡ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ಸ್ಗಳಿಗೆ ಅನುಕೂಲವಾಗಿವೆ. ಆದರೆ ಭಾರತದ ಆದ್ಯತೆಗಳು ಇನ್ನೂ ಇಂಡಿಯನ್ ಓಷನ್ ರೀಜನ್ನಲ್ಲಿ ಸಿ ಕಂಟ್ರೋಲ್ ಮತ್ತು ಡಿಟರೆನ್ಸ್ ಮೇಲೆ ಕೇಂದ್ರೀಕೃತವಾಗಿವೆ. ಈ ಹಿನ್ನೆಲೆಯಲ್ಲಿ ಅತ್ಯಂತ ವ್ಯಾವಹಾರಿಕ ಮಾರ್ಗವೆಂದರೆ ಸಮತೋಲಿತ ದೃಷ್ಟಿಕೋನ. ಸ್ವಲ್ಪ ದೊಡ್ಡದಾದ ಸಾಂಪ್ರದಾಯಿಕ ವಿಮಾನವಾಹಕದ ಮೂಲಕ ಕ್ಯಾರಿಯರ್ ಕೆಪಬಿಲಿಟಿಯಲ್ಲಿ ಕ್ರಮೇಣ ವೃದ್ಧಿ, ಜೊತೆಗೆ ವಿಶ್ವಾಸಾರ್ಹ ಮತ್ತು ಶಕ್ತಿಶಾಲಿ SSN ಫ್ಲೀಟ್ ನಿರ್ಮಾಣಕ್ಕೆ ದೃಢವಾದ ಒತ್ತಡ. ಚೀನಾದ ನ್ಯೂಕ್ಲಿಯರ್ ವಿಮಾನವಾಹಕ ಕ್ಲಬ್ಗೆ ಪ್ರವೇಶಿಸಿರುವುದು ಪ್ರಾದೇಶಿಕ ನೌಕಾ ಸ್ಪರ್ಧೆಯಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿದೆ. ಭಾರತದ ಸವಾಲು ಚೀನಾವನ್ನು ಪ್ರತಿಯೊಂದು ವೇದಿಕೆಯಲ್ಲೂ ಅನುಕರಿಸುವುದಲ್ಲ, ಆದರೆ ತನ್ನ ಭೌಗೋಳಿಕತೆ, ಭದ್ರತಾ ಪರಿಸ್ಥಿತಿ ಮತ್ತು ಆರ್ಥಿಕ ವಾಸ್ತವಗಳಿಗೆ ತಕ್ಕಂತಹ ಸಾಮರ್ಥ್ಯಗಳಲ್ಲಿ ಹೂಡಿಕೆ ಮಾಡುವುದಾಗಿದೆ. ದೊಡ್ಡ ವಿಮಾನವಾಹಕಗಳಾಗಲಿ, ಹೆಚ್ಚು ಸಬ್ಮೆರಿನ್ಗಳಾಗಲಿ ಅಥವಾ ಎರಡರ ಸಮತೋಲನವಾಗಲಿ ಮುಂದಿನ ಒಂದು ದಶಕದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಇಂಡೋ ಪೆಸಿಫಿಕ್ ಪ್ರದೇಶದ ಶಕ್ತಿ ಸಮತೋಲನವನ್ನು ದಶಕಗಳ ಕಾಲ ನಿರ್ಧರಿಸಲಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.